ನೈಸ್ ರೋಡ್ ಬಗ್ಗೆ ಅಶೋಕ್ ಕೇಣಿ ಹೇಳಿಕೆ ವಿಚಾರ. ಇದೀಗ ಕೇಣಿ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಕೊಟ್ಟಿದ್ದು ಸರ್ಕಾರಕ್ಕೆ ಹೊರತು ಕೇಣಿಗೆ ಅಲ್ಲ ಅಂತ ಕುಮಾರಸ್ವಾಮಿ ಅವರ ಮಾತು. ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟರು ಅಶೋಕ್ ಕೇಣಿಗೆ. ನಾನು ಅವನ್ಯಾರಿಗೂ ಉತ್ತರ ಕೊಡೋಕೆ ಇಲ್ಲಿ ಬಂದಿಲ್ಲ. ನೈಸ್ ಯೋಜನೆಗೆ 5 ರೂಪಾಯಿ ಹಣ ಹಾಕಿಲ್ಲ ಅವನು. ರಾಜ್ಯ ಸರ್ಕಾರ 10 ರೂಪಾಯಿಗೆ ಭೂಮಿನ ಲೀಸ್ಗೆ ಕೊಟ್ಟರು. ರಾಜ್ಯದ ಆಸ್ತಿಯನ್ನ ಐಸಿಐಸಿಯಲ್ಲಿ ಅಡವಿಟ್ಟು ಸಾಲ ತಂದು ಈ ಆಟ ಆಡ್ಕೊಂಡು ಕೂತಿದ್ದಾನೆ ಅಂತ ಕುಮಾರಸ್ವಾಮಿ ಅವರ ಮಾತು. ಅಂದರೆ ಇತ್ತೀಚೆಗೆ ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟುವ ಬಗ್ಗೆ ಕುಮಾರಸ್ವಾಮಿ ಅವರೆಲ್ಲ ಪ್ರಸ್ತಾವನೆ ಮಾಡಿದ್ದು, ಅದಕ್ಕೆ ಅಶೋಕ್ ಕೇಣಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು. ಆ ಹೇಳಿಕೆಗೆ ಕುಮಾರಸ್ವಾಮಿ ಅವರು ತಿರುಗೇಟು. ಯಾರೂ ಕೇಸ್ ಹಾಕ್ಲಿಕ್ಕೆ ಆಗಲ್ಲ. ಸರ್ಕಾರ ಹಣ ಕಟ್ಟಿ ಅಂತ ಹೇಳ್ತಕ್ಕಂಥದ್ದು ಕಾನೂನು ಬಾಹಿರ. ಸರ್ಕಾರದ ಜವಾಬ್ದಾರಿ ನ್ಯಾಯಾಲಯಗಳು ಕೊಟ್ಟಂಥ ತೀರ್ಪನ್ನು ಅನುಷ್ಠಾನಕ್ಕೆ ತರೋದು ಸರ್ಕಾರದ ಜವಾಬ್ದಾರಿ. ಈಗಾಗಲೇ ನ್ಯಾಯಾಲಯದಲ್ಲಿ ನೈಸ್ನ ಒಂದು ರಸ್ತೆ ಅಂತ ಹೆಸರಿನಲ್ಲಿ BMIC ಹೆಸರಿನಲ್ಲಿ ಇವತ್ತು ರೈತರ ಭೂಮಿ ಲಪಟಾಯಿಸಿ 20,000 ಎಕರೆ ಭೂಮಿನ ಇವತ್ತು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದೆ. ಅದೆಲ್ಲವನ್ನು ಸರ್ಕಾರದ ಹಲವಾರು ಅಧಿಕಾರಿಗಳು ಒಂದು ಸರ್ಕಾರ ನಡೆಸ್ತಕ್ಕಂಥವ್ರ ಜೊತೆ ಶಾಮೀಲಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳು ನಡೆದಿದೆ. ತೀರ್ಪು ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ. ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಸರ್ಕಾರ ಇವ್ರಿಗೇನಾದರೂ ಜನರ ಬಗ್ಗೆ ಭಯ ಭಕ್ತಿ ಇದ್ದರೆ ತಕ್ಷಣಕ್ಕೆ ಕೋರ್ಟ್ ಆದೇಶನ ಪಾಲಿಸಬೇಕು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಯಾರೂ ಕೇಸ್ ಹಾಕ್ಲಿಕ್ಕೆ ಆಗಲ್ಲ. ಸರ್ಕಾರ ಹಣ ಕಟ್ಟಿ ಅಂತ